ಬಾಲಕೃಷ್ಣ ರೋಟರಿ ಕ್ಲಬ್ ಸಂಸ್ಥೆ ಇಲ್ಲೇ ಮುಂದೆಗಡೆ ನಮ್ಮ ಬಿಲ್ಡಿಂಗ್ ಇದೆ. ಎಲ್ಲ ರೋಟರಿ ಸದಸ್ಯರು ಪ್ರತಿ ವಾರ ಸೇರ್ತಾರೆ. ಇಲ್ಲಿ ನಮ್ಮ ರೋಟರಿ ಮುಳಬಾಗಲ್ ಸೆಂಟ್ರಲ್ ಸದಸ್ಯರ ಜೊತೆ ಇವತ್ತು ಕೋಲಾರ ಸದಸ್ಯರು ಪ್ರೆಸಿಡೆಂಟ್ ಇದ್ದಾರೆ, ಮತ್ತು ಸೀನಿಯರ್ ರೋಟರಿ ಸುಧಾಕರ್ ಇದ್ದಾರೆ, ಕೋಲಾರ ನಂದಿನಿ ಪ್ರೆಸಿಡೆಂಟ್ಸ್ ಆಗಿದ್ದಾರೆ. ಇಂತಾನೆ ನಮ್ಮ ಸತ್ಯನ ಅವರು ಹೇಳೋದು ಇವತ್ತು ದಾನಿಗಳು 3 ಹಸು ಇವತ್ತು ನಾವೇನು ಕೊನೆ ಅಂತ ಕೋಲಾರ ಇವತ್ತು ರೀಜನಲ್ಲಿ 150 ಹಸುಗಳು ಕೊಟ್ಟಿದ್ವಿ. ಅದರ ಇವತ್ತು ಕೊನೆ ಅಂತ ಮೊದಲು ಸ್ಟಾರ್ಟ್ ಮಾಡಿದ್ದು ಮುಳಬಾಗಲ್ ಇದೇ ಜಾಗದಲ್ಲಿ ಕೊನೆ ಮಾಡ್ತಾ ಇರೋದು. ಕೊನೆ ಅಂದರೆ ಈ ಕಾರ್ಯಕ್ರಮ ಕೊನೆ. 150 ರೋಟರಿಯಲ್ಲಿ ಕೊನೆ ಇಲ್ಲ. ನಾವು ನಿಮಗೆಲ್ಲ ಗೊತ್ತಿದೆ, ಸುಮಾರು 35 ವರ್ಷಗಳಿಂದ ಸತತ ಪ್ರಯತ್ನದಿಂದ ಎಲ್ಲ ರೋಟರಿ ಸದಸ್ಯರು ಪೋಲಿಯೋನ ನಿರ್ಮೂಲನೆ ಮಾಡಿದ್ದೀವಿ. ಅದಕ್ಕೆ ರೋಟರಿಯಲ್ಲಿ ಯಾವುದೇ ಕಾರಣಕ್ಕೂ ಕೊನೆ ಇಲ್ಲ, ಕೊನೆ ಅಂತ ಹೇಳೋಕ್ಕಾಗಲ್ಲ. ಈ ಒಂದು ಕಾರ್ಯಕ್ರಮ, ಈ ಒಂದು ಗ್ರ್ಯಾಂಟ್ 150 ಜನಕ್ಕೆ ಇದೆ, ಅದು ಇವತ್ತು ಕೊನೆಯ ಕಾರ್ಯಕ್ರಮ. ತುಂಬ ಎಲ್ಲ ರೋಟರಿ ಸದಸ್ಯರು, ಎಲ್ಲ ಸದಸ್ಯರು ಪ್ರತಿಭೆ ಹೇಳೋಕ್ಕಲ್ಲ, 100% ಅಲ್ಲಿ 95% ಸಕ್ಸಸ್ ಅಂತ ಹೇಳ್ಬೋದು. ಏನನ್ನ ಯಾಕಂದರೆ 5% ಚಿಕ್ಕಪುಟ್ಟ ಪ್ರಾಬ್ಲಮ್ ಇದೆ ಇರುತ್ತೆ. ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ 95% ಇದು ಇದರಲ್ಲಿ ಏನಿಲ್ಲ ಅಲ್ಲ 100%. ಅದೇ ಅಂದರೆ ಈಗ ನೆನ್ನೆ ಒಂದು ಕರು ಹಾಕಿದೆ, ಆ ಕರುಗೆ 100% ಅಂತ ಹೇಳ್ಬಾರ್ದು. ಸೊ ತುಂಬ ಸಕ್ಸಸ್ ಮಾಡಿದ್ದೀರ, ತಮಗೆಲ್ಲ ಅಭಿನಂದನೆಗಳು. ಏಕೆಂದರೆ ಇದು ನಿಮಗೆಲ್ಲ ಗೊತ್ತಿದೆ, ರೋಟರಿ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ನಮ್ಮ ದೇಶದಲ್ಲೂ ಸಹ ಸುಮಾರು 1500 ರೋಟರಿ ಕ್ಲಬ್ಸ್ ಇದೆ. ಎಲ್ಲ ಕ್ಲಬ್ಸು ಪ್ರಾಜೆಕ್ಟ್ಸ್ನ ಈ ಥರ ಮಾಡ್ತಾನೆ ಇರ್ತಾರೆ. ಆದರೆ ಮಹಿಳಾ ಸಬಲೀಕರಣ ಕಾರ್ಯಕ್ರಮ ಇಷ್ಟು ರೋಟರಿ ಹಿಸ್ಟ್ರಿಲಿ 300 ಹಸು ಕೊಡ್ತಿದ್ವಿ ಅಂತ ಆಗ್ತಾಯಿರೋದು ಇದೆ ಫಸ್ಟ್ ಟೈಮ್. 300 ಹಸು ಒಂದೇ ವರ್ಷದಲ್ಲಿ ರೊಟೇರಿಯನ್ಸು ದಾನ ಮಾಡಿ ಅದಕ್ಕಿಂತ ಗ್ರ್ಯಾಂಟ್ ನಾವು ಅದಕ್ಕೆ ಡಬಲ್ ಮಾಡಿ ಮಾಡ್ತಾಯಿರೋದು ಫಸ್ಟ್ ಟೈಮ್. ಅದಕ್ಕೋಸ್ಕರ ರೋಟರಿ ಇಂಟರ್ನ್ಯಾಷನಲ್ಲು ಈ ಒಂದು ಕಾರ್ಯಕ್ರಮನ ಯಾವ ಥರ ಸಕ್ಸಸ್ ಮಾಡಿದ್ದಾರೆ ಅದು ಸ್ಟಡಿ ಮಾಡೋಕ್ಕೆ ಬರ್ತಾಯಿದ್ದಾರೆ. ಯಾವಾಗ ಬರ್ತಾರೆ ನೆಕ್ಸ್ಟ್ ಒಂದೂವರೆ ತಿಂಗಳಲ್ಲಿ ಸ್ಟಡಿ ಮಾಡಿ ಬೇರೆ ಸಿಟಿಯಲ್ಲಿ ಗುಜರಾತ್ ಇರ್ಬೋದು, ಇಲ್ಲ ರಾಜಸ್ಥಾನ ಇರ್ಬೋದು, ಅಲ್ಲೂ ಸಹ ಅವ್ರಿಗೂ ಉಳಿದು ಬಿಡ್ತಾರೆ ನೀವು ಮಾಡಿ ಅಂತ. ಸೊ ಎಲ್ಲ ರೋಟರಿ ಸದಸ್ಯರು ತುಂಬ ಚೆನ್ನಾಗಿ ಎಲ್ಲ ನೀವು ಮಾಡಿದ್ದೀರಾ, ತುಂಬ ಸಂತೋಷ. ಆನ್ ಬಿಹಾಫ್ ಆಫ್ ಆಲ್ ಡೋನರ್ಸ್, ಯಾಕಂದರೆ ಇಲ್ಲಿ ಇವತ್ತು ಸತ್ಯನವ್ರ ಥರ ಎಲ್ಲ ಡೋನರ್ಸ್, ಇವರು ನಮ್ಮ ಶಂಕರಪ್ಪ ಅವರು ಸಹ 30 ಹಸುಗಳಿಗೆ ದುಡ್ಡು ಕೊಟ್ಟರು, ಸುಧಾಕರ್ ಅವರು ಕೊಟ್ಟರು, ಎಲ್ಲ ಡೋನರ್ಸ್ ಎಲ್ಲ ಮಾಡಿದ್ದೀರಾ. ಇದು ಬೆನಿಫಿಷರಿ ಹತ್ರ ನಾವು ದುಡ್ಡು ತೊಗೊಂಡಿಲ್ಲ, ಯಾಕಂದರೆ ಅವ್ರಿಗೆ ಫ್ರೀಯಾಗಿಲ್ಲ. ಈಗ ನೋಡಿದ್ರೆ ಒಳ್ಳೆ ಫ್ರೀ ಇದ್ದಾರೆ ತೋರಿಸೋದು. ಇವತ್ತು 3 ಜಸ್ಟ್ ಈ ಥರ ನಾವು ಯಾವ್ದು ಹೋಗಿದ್ದು ಗೊಲ್ಲಹಳ್ಳಿಯಲ್ಲಿ ಒಂದು 14 ಜನ ಮಹಿಳೆಯರಿಗೆ ಹಸು ಕೊಟ್ಟು ಈಗ ಇಲ್ಲಿ ಬಂದಿದ್ದೀವಿ. 3 ಜನಕ್ಕೆ ಕೊಟ್ಟು ತುಂಬ ಸಂತೋಷ. ಸಾಕಷ್ಟು ರಿಕ್ವೆಸ್ಟು ಇನ್ನೂ ಕೇಳ್ತಾ ಇದ್ದಾರೆ, ಇದು ಕಂಟಿನ್ಯೂ ಮಾಡಿ ಅಂತ. ಈ ಒಂದು ಗ್ರ್ಯಾಂಟ್ ಕ್ಲೋಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅದಕ್ಕೆ ಎಲ್ಲ ಹಸುಗಳಿಗೆ ಇನ್ಶೂರೆನ್ಸ್ ಮಾಡಬೇಕು. ಇನ್ಶೂರೆನ್ಸ್ ಸಹ KMF ಸುಧಾಕರ್ ಎಲ್ಲ ಇನ್ಶೂರೆನ್ಸ್ ಸಹ KMF ಮುಖಾಂತರ ಆಲ್ರೆಡಿ ಎಲ್ಲ ಪ್ರೋಸೆಸ್ ಆಗಿದೆ. ಅದಾಗಿದ ತಕ್ಷಣ ಈ ಗ್ರ್ಯಾಂಟ್ ಕ್ಲೋಸ್ ಆಗುತ್ತೆ. ಸೊ ಮುಂದೆ ನೀವೆಲ್ಲ ಹೇಗೆ ಸಹಕಾರ ಮಾಡ್ತೀರೋ ಅದ್ರ ಮೇಲೆ ನೆಕ್ಸ್ಟು ಪ್ರಾಜೆಕ್ಟು ಸಹ ಮಾಡೋಣ. ಇವತ್ತು ನಮ್ಮ ರಾಮಣ್ಣವರು KGF ಇಂದ ಬಂದಿದ್ದಾರೆ, ತುಂಬ ಸಂತೋಷ. ಸುಮಾರು 2-3 ತಿಂಗಳಾದಮೇಲೆ ಫಸ್ಟ್ ಟೈಮ್ ನಾವು ಮೀಟ್ ಮಾಡ್ತಾ ಇದ್ದೀವಿ. ತುಂಬ ಬ್ಯುಸಿ ಮ್ಯಾನ್ ಅವರು, ತುಂಬ ಆ ಕಡೆ ಎಲ್ಲ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ, ಎಜುಕೇಷನ್ ಇರ್ಬೋದು. ಸೊ ಈ ಒಂದು ಮಹಿಳಾ ಸಬಲೀಕರಣ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ನಾವು ಸಹ ತುಂಬ ಟ್ರಾನ್ಸ್ಪರೆಂಟಾಗೆಲ್ಲ ದಾನಿಗಳಿಗೆಲ್ಲ ನೀಡಿದ್ದೀವಿ. ಅದಕ್ಕೆಲ್ಲ ಆಗಲೇ ಹೇಳಿದಂಗೆಲ್ಲ ಸಹಕಾರ ನೀಡಿದ್ದೀರ. ನನಗೆ ತುಂಬ ಸಹಕಾರ ಮಾಡಿದವರು ನಮ್ಮ ಸ್ಟಾಫು ನವೀನ್ ಅವರು ಇಲ್ಲೇ ಇದ್ದಾರೆ. ಅವರು ಸಹ ನಿಮಗೂ ಯಾರಾದ್ರೂ ತುಂಬ ಬಡವ ಮಹಿಳೆಯರು ತಿಳಿಸಿ ನಾವು ದಾನ್ಯ ಶಬ್ದವಣ್ಣ ಸಾಹೇಬ್ರು ನಿಮ್ಗೆ ಗೊತ್ತಿರೋರು ಯಾರು ಇದ್ರೆ ಹೇಳ್ರಿ. ಅಲ್ಲಿ ಅಗ್ರಿಕಲ್ಚರ್ ಕಾನ್ಫರೆನ್ಸ್ ನಾವು ಮಾಡ್ತಾಯಿದ್ವಿ, ಒಂದು ದಿನ ಕಾನ್ಫರೆನ್ಸು. ನಮ್ಮ ರೈತರಿಗೋಸ್ಕರ ಹೊಸ ಟ್ರೆಂಡ್ ಡ್ರೋನ್ ಟೆಕ್ನಾಲಜಿ ಇರ್ಬೋದು. ಸಾಕಷ್ಟು ನಮ್ಮ ಮಹಾರಾಷ್ಟ್ರದಿಂದ ಸಹ ಒಬ್ಬರು ಅಗ್ರಿಕಲ್ಚರ್ ಸೈಂಟಿಸ್ಟ್ ಬರ್ತಾಯಿದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ. ಜೂನ್ 7 ಭಾನುವಾರ ಬೆಂಗಳೂರು GKVKಯಲ್ಲಿ ರೈತರ ಸಮ್ಮೇಳನ ಅಂತ. ನಮ್ಮ ಗುಲ್ಬರ್ಗ, ರಾಯಚೂರು, ಮಂಡ್ಯ, ಕೋಲಾರ ಎಲ್ಲ ಕಡೆಯಿಂದ ರೈತರು ಬರ್ತಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಹೊಸ ಟೆಕ್ನಾಲಜಿ ಏನಿದೆ ಅದನ್ನು ಅವ್ರಿಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಮತ್ತು ಅವರಿಂದನೂ ನಾವು ಸ್ವಲ್ಪ ಸಾಕಷ್ಟು
ಕಲಿಯೋದಕ್ಕಿಂತ ಸಮ್ಮೇಳನ ಅಂದರೆ ಅವ್ರ ಜೊತೆ ನಾವು ಒಡನಾಟ ಮಾಡಿ ಎಕ್ಸ್ಚೇಂಜ್ ಮಾಡಿ ಮಾಡ್ತೀವಿ. ಕರ್ನಾಟಕ ರೈತರ ಸಂಘದವರು ಸಹ ನಮ್ಮ ಜೊತೆ ಇದ್ದಾರೆ. ಸೊ ಅವತ್ತು ಕೂಡ ತಾವೆಲ್ಲ ದಯವಿಟ್ಟು ಬನ್ನಿ, ಕಾರ್ಯಕ್ರಮನ ಸಕ್ಸಸ್ ಮಾಡಿ. ಸೊ ಮತ್ತೊಮ್ಮೆ ಈ ಶಂಕರಪ್ಪ ಅವರು ಆಗಲೇ ನೋಡ್ತಿದ್ದಾರೆ, ಅವ್ರಿಗೆ ನಮ್ಮ ಸೆಕ್ರೆಟರಿಗಳು ಬೇಗ ಮುಗಿಸಿ ಅಂತ ಬಿಸಿಲಾಗಿದೆ ಅಂತ ಮೊಟ್ಟ ಮಧ್ಯಾಹ್ನ 3 ಗಂಟೆ ನೀವು ಮಾತಾಡಿದ್ರೆ ಜಾಸ್ತಿ ಮಾತಾಡ್ಬಿಡ್ತೀನಿ. ಅಲ್ಲ, ನೀವು ಮಾತಾಡಿದ್ರೆ ಪರವಾಗಿಲ್ಲ. ನಾನು ಹೇಳಲೇಬೇಕಾಗ್ಬೇಕಾ ಈ ಕಾರ್ಯಕ್ರಮ ತುಂಬ ಸಂತೋಷ. ಮತ್ತೊಮ್ಮೆ ಎಲ್ಲ ರೋಟರಿ ಸದಸ್ಯರಿಗೂ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು. ಈ ಒಂದು ಅವಧಿಯಲ್ಲಿ ಅವರು ನಮ್ಮ ಡಿಸ್ಟ್ರಿಕ್ಟ್ 31919 ಮಾದರಿಯಾಗಿ ಪ್ರಪಂಚಕ್ಕೆ ತೋರಿಸ್ಬೇಕಂತ ಅವರು ಮುಂದೆ ಬಂದಿದ್ದಾರೆ. 91 ಮಾದರಿ ಅಂತ ಹೇಳ್ತಂದ್ರೆ ಪ್ರತಿ ಇದನ್ನು ರೆಕಾರ್ಡ್ ಮಾಡ್ಬೋದು. ನಮ್ಮ ಡಿಸ್ಟ್ರಿಕ್ಟ್ ಪೈಲಟ್ ಪ್ರಾಜೆಕ್ಟ್ ಆಗ್ಲಿ ಆಗ್ಬಿಟ್ಟು ಇವರು